ಧರ್ಮಸ್ಥಳದ ಬುರುಡೆ ಸಿನಿಮಾ ನಿರ್ಮಾಪಕ ನಿರ್ದೇಶಕರು ಹಾಗೂ ಈ ಮಹಾ ಖಳನಟರ ವಿರುದ್ಧ ಕೋರ್ಟ್ಗೆ ಈಗಾಗಲೇ ಪ್ರಾಥಮಿಕ ತನಿಖಾ ವರದಿ ಸಲ್ಲಿಕೆಯಾಗಿದೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಅಂತ ಸರ್ಕಾರ ಕೂಡ ಗುಡುಗಿದೆ. ಸೂತ್ರಧಾರನ ಹೆಡೆಮುರಿ ಕಟ್ಟಿ ಅಂತ ಬಿಜೆಪಿ ಆಗ್ರಹಿಸಿದೆ. ಸರ್ಕಾರ ಏನ್ ಕ್ರಮ ಕೈಗೊಳ್ಳಬೇಕು ನಮ್ಮದು ಡೌಟ್ ಇರೋದು ಷಡ್ಯಂತ್ರದ ಹಿಂದೆ ಇರುವಂತಹ ದೊಡ್ಡ ಕೈ ಯಾವುದು? ದೇವರು ದೊಡ್ಡ ಸತ್ಯಮೇವ ಜಯತೆ. ಯಾರು ತಪ್ಪಿತಸ್ಥರು ಇದ್ದಾರೆ ಬಿಡೋವಾಗಿಲ್ಲ. ಸಮೀರ್ ಅಂತಕ್ಕಂಥವ್ರು ಅರೆಸ್ಟ್ ಮಾಡಿಲ್ಲ, ಚಾರ್ಜ್ ಶೀಟ್ ಅಲ್ಲಿ ಸೇರಿಸಿಲ್ಲ. ಬುರುಡೆ ಗ್ಯಾಂಗ್ಗೆ ಶಾಕ್ ಕೊಟ್ಟ ಎಸ್ಐಟಿ. ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ಜಟಾಪಟಿ. ಪವಿತ್ರ ಕ್ಷೇತ್ರ ಧರ್ಮಸ್ಥಳ ವಿರುದ್ಧ ನಡೆದಂತಹ ಮಹಾಪಿತೂರಿ ಎಸ್ಐಟಿ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಬಯಲು ಮಾಡಿದೆ. ತಿಮರೋಡಿ ಸಾರಥ್ಯದ ಬುರುಡೆ ಗ್ಯಾಂಗ್ ಮಸಲತ್ತು ಅನಾವರಣವಾಗಿದೆ. ಚೆನ್ನಯ್ಯನ ನೌಟಂಕಿ ಆಟವನ್ನು ಕೂಡ ರಿಪಬ್ಲಿಕ್ ಕನ್ನಡ ಮೊದಲು ತೆರೆದಿಟ್ಟಿತ್ತು. ಇಲ್ಲದ ಮಗಳ ಸೃಷ್ಟಿಕರ್ತೆ ಸುಜಾತ ಬಣ್ಣ ಬಯಲು ಮಾಡಿತ್ತು. ರಿಪಬ್ಲಿಕ್ ಕನ್ನಡದ ಡೇರಿಂಗ್ ರಿಪೋರ್ಟ್ಗೆ ನಾಡಿನ ಸಮಸ್ತ ಜನರು ಬಹುಪರಾಗ್ ಹೇಳ್ತಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ನಿಶ್ಚಿತ. ನನಗೆ ಗೊತ್ತಿರೋ ಮಾಹಿತಿ ಗೊತ್ತಿತ್ತು, ಧರ್ಮಸ್ಥಳದ ಇತಿಹಾಸ ಗೊತ್ತಿತ್ತು. ಅವರು ಯಾವುದು ಮಾಡಲಿಕ್ಕೆ ಆಗುದಿಲ್ಲ ಅನ್ನೋದು ಗೊತ್ತಿತ್ತು. ಆ ವಿಚಾರದಿಂದ ಧೈರ್ಯದಿಂದ ನಾನು ವಿಚಾರವನ್ನು ಹೇಳಿದೆ. ಈಗ ಕಾಪಿ ನಿಮಗೆ ಗೊತ್ತಾಗಿದೆ, ನಾನಿನ್ನ ಓದಿಲ್ಲ, ನನಗಿನ್ನ ಅದು ಗೊತ್ತಿಲ್ಲ. ಸರ್ಕಾರ ಏನ್ ಕ್ರಮ ಕೈಗೊಳ್ಳಬೇಕು, ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಷಡ್ಯಂತ್ರದ ಸೂತ್ರಧಾರನನ್ನ ಬಂಧಿಸಬೇಕು. ಸೂತ್ರಧಾರ ಅವನ್ನ ಯಾರು ಅಂತ ಎಸ್ಐಟಿ ಅವರು ತನಿಖೆ ಮಾಡಬೇಕು, ಬಂಧಿಸಬೇಕು, ಜೈಲು ಕಟ್ಟಬೇಕು. ಈ ತರ ಮುಂದೆ ಯಾವುದೇ ಹಿಂದೂ ದೇವಸ್ಥಾನಗಳಿಗೆ ಈ ತರ ಅಪಚಾರ ಮಾಡುವಂತದ್ದು ನಿರಂತರ ಮಾಡ್ಬಿಟ್ಟಿದ್ದಾರೆ ಇವರು. ಧರ್ಮಸ್ಥಳ ಆಯ್ತು, ತಿರುಪತಿ ಆಯ್ತು, ಅಯ್ಯಪ್ಪ ಸ್ವಾಮಿ ಆಯ್ತು, ಶನಿ ಸಿಂಗಾಪುರ ಆಯ್ತು, ಹಳ್ಳಿ ದೇವರುಗಳಿಗೆಲ್ಲ ಬಂದ್ಬಿಡ್ತಾರೆ. ಶಬರಿಮಲೆ ರೀತಿ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ. ಇದೇ ರಿಪೋರ್ಟ್ ನಾ ಮೊದಲೇ ಹೇಳಿದ್ವಿ ವಿಧಾನಸಭೆ. ಇದು ಎಲ್ಲಾ ವ್ಯವಸ್ಥಿತವಾಗಿ ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮೇಲೆ ಯಾವ ರೀತಿ ಕೆಲವೊಂದು ಹೆಣ್ಮಕ್ಕಳನ್ನು ಉಪಯೋಗ ಮಾಡ್ಕೊಂಡು ಇದು ಮಾಡಿದ್ರು, ಅಪವಿತ್ರ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಶನಿ ಸಿಗ್ನಾಪುರದಲ್ಲಿ ಏನೋ ಒಂದು ಅಪವಿತ್ರ ಮಾಡ್ಲಿಕ್ಕೆ ಪ್ರಯತ್ನ, ಅದೇ ದಾರಿಯಲ್ಲಿ ತಿರುಪತಿಯಲ್ಲಿ ಇದರದನ್ನ ಹಾಕುವಂತದ್ದು ಏನು ಮಾಡಿದ್ದಾರೆ. ಆ ರೀತಿ ವ್ಯವಸ್ಥಿತವಾಗಿ ಧರ್ಮಸ್ಥಳನೂ ಒಂದು ಟಾರ್ಗೆಟ್ ಇದೆ. ಸತ್ಯಮೇವ ಜಯತೆ ಎಂದ ಸಿಟಿ ರವಿ. ಬುರುಡೆ ಗ್ಯಾಂಗ್ ರೋಚಕ ಸ್ಟೋರಿ. ಅದರಲ್ಲಿ ಕಂಡದ್ದೆಲ್ಲ ಆಗದು ನೋಡಿದಾಗ ಖಳನಾಯಕರೇ ಹೀರೋಗಳಾಗ್ಬಿಟ್ಟಿದ್ರು, ಹೀರೋಗಳು ಖಳನಾಯಕರಾಗ್ಬಿಟ್ಟಿದ್ರು. ಒಂದು ಧಾರ್ಮಿಕ ಶ್ರದ್ಧೆ, 7-8 ತಲೆಮಾರುಗಳ ಶ್ರದ್ಧೆ ಅದು ಧರ್ಮಸ್ಥಳದ ಬಗ್ಗೆ ನಮ್ಮ ಪೂರ್ವಿಕರು ಹೊಂದಿರೋದು. ಇವತ್ತು ನೆನ್ನೆ ಅಲ್ಲ, 7-8 ತಲೆಮಾರುಗಳು ಆ ಶ್ರದ್ಧೆಯನ್ನ ಅನುಮಾನ ಹುಟ್ಟಾಕಿ ಅಲುಗಾಡಿಸೋ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟೋ ಜನ ನನ್ನೇ ಕೇಳಿದ್ದಾರೆ, ಏನ್ ಮರೆಯ ಧರ್ಮಸ್ಥಳದ್ದು ಅಂತ ಕೇಳಿದ್ದಾರೆ. ಷಡ್ಯಂತ್ರದ ಹಿಂದಿರೋದೆ ರಾಹುಲ್ ಸೆಂಥಿಲ್. ರಾಹುಲ್ ಗಾಂಧಿ ಅಂಡ್ ಅವ್ರದ ಲೆಫ್ಟಿಸ್ಟ್ ಟೀಮು ಇದರ ಹಿಂದಿರುವಂತ ಶಕ್ತಿ. ಆ ಸೆಂಥಿಲ್ ಅಂತ ಹಿಂದೆ ನಮ್ಮ ಮಂಗಳೂರಲ್ಲಿ IAS ಅಧಿಕಾರಿ ಆಗಿದ್ರು. ಈಗ ತಮಿಳುನಾಡಿನಿಂದ ರಾಜ್ಯಸಭಾ MP ಏನಾಗಿದ್ದಾರೆ. ಅವರು ಇವರಿಗೆ ಕರೆದು ಮೀಟಿಂಗ್ ಮಾಡಿದ್ದಾರೆ. ಎಲ್ಲರಿಗೂ ಗೊತ್ತಿದ್ದಂತ ವಿಷಯ. ಇವತ್ತಾದ್ರ ಅವ್ರು ಅಲ್ಲಿ ಡೆಲ್ಲಿಗೆ ಹೋಗಿದ್ದು ಪ್ರೂಫ್ ಐತಿ, ಇವ್ರ ಜೊತೆ ಮೀಟಿಂಗ್ ಮಾಡಿದಂತದೈತಿ. ಇದನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದಂತ ಮನುಷ್ಯ ಅವರು. ಆ ಸೆಂಥಿಲ್ ಯಾರು ಮಾತು ಕೇಳ್ತಾರ? ಸಮೀರ್ ಹೆಸರನ್ನು ಚಾರ್ಜ್ ಶೀಟ್ ನಲ್ಲಿ ಸೇರಿಸಿ ಆ ಕೇಸಲ್ಲಿ ಸೇರಿಸಬೇಕು. ಉದಾಹರಣೆಗೆ ಸಣ್ಣದು ಹೇಳ್ತೀನಿ. ಸಮೀರ್ ಅಂತಕ್ಕಂಥವನು ಯೂಟ್ಯೂಬ್ ಮುಖಾಂತರ ಫಸ್ಟ್ ಪ್ರಾರಂಭ ಮಾಡಿದ್ದೆ ಅವನು ಹೇಳಿದಂತ ರೀತಿ, ಅದ್ಭುತವಾಗಿ ಮಾತಾಡ್ತಕ್ಕಂಥದ್ದು, 100 ಜನ ಹೆಣ್ಣು ಮಕ್ಕಳ ಕೊಲೆ ಆಗಿದೆ ಅಂತ ಕೇಳಿ ಶುರು ಮಾಡಿದ್ದೆ ಅವನು ಅಲ್ಲಿಂದ. ಅದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಚಾನೆಲ್ ಕೂಡ ಬಂತು. ಜನಗಳಿಗೆ ಆವಾಗಿ ಅನಿಸ್ತು ಧರ್ಮಸ್ಥಳದ ಮೇಲೆ ಅಪನಂಬಿಕೆ, ಅಗೌರವ ಬರೋ ರೀತಿಯಲ್ಲಿ ಮಾಡ್ತಕ್ಕಂಥ ವ್ಯಕ್ತಿ. ಅವನ ಮೇಲೆ ಇವತ್ತವರೆಗೂ ಕೂಡ ನೀವು ಅರೆಸ್ಟ್ ಮಾಡಿಲ್ಲ, ಚಾರ್ಜ್ ಶೀಟ್ ಅಲ್ಲಿ ಸೇರಿಸಿಲ್ಲ. ಎಸ್ಐಟಿ ಪ್ರಾಥಮಿಕ ವರದಿಯಲ್ಲಿ ಷಡ್ಯಂತ್ರ ಸಾಬೀತು ಆಗಿದೆ. ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರನ್ನ ಪ್ರಣಬ್ ಮೊಹಾಂತಿ ಭೇಟಿ ಮಾಡಿ ಚರ್ಚಿಸಿದ್ದಾರೆ. ಸಿಎಂಗೂ ಪರಮೇಶ್ವರ್ಗೂ ಮಾಹಿತಿ ಕೂಡ ನೀಡಿದ್ದಾರೆ. ಬುರುಡೆ ಗ್ಯಾಂಗ್ ಕರಾಮತ್ತು ಬೀದಿಗೆ ಬಿದ್ದಿದ್ದು ಕತಿಗಾರರಿಗೆ ಉರುಳಾಗಿರೋದಂತೂ ಖಂಡಿತ ನಿಜ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದ ಬುರುಡೆ ಸಿನಿಮಾ ನಿರ್ಮಾಪಕ ನಿರ್ದೇಶಕರು ಹಾಗೂ ಈ ಮಹಾ ಖಳನಟರ ವಿರುದ್ಧ ಕೋರ್ಟ್ಗೆ ಈಗಾಗಲೇ ಪ್ರಾಥಮಿಕ ತನಿಖಾ ವರದಿ ಸಲ್ಲಿಕೆಯಾಗಿದೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಅಂತ ಸರ್ಕಾರ ಕೂಡ ಗುಡುಗಿದೆ. ಸೂತ್ರಧಾರನ ಹೆಡೆಮುರಿ ಕಟ್ಟಿ ಅಂತ ಬಿಜೆಪಿ ಆಗ್ರಹಿಸಿದೆ. ಸರ್ಕಾರ ಏನ್ ಕ್ರಮ ಕೈಗೊಳ್ಳಬೇಕು, ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ನಮ್ಮದು ಡೌಟ್ ಇರೋದು ಷಡ್ಯಂತ್ರದ ಹಿಂದೆ ಇರುವಂತಹ ದೊಡ್ಡ ಕೈ ಯಾವುದು? ದೇವರು ದೊಡ್ಡ ಸತ್ಯಮೇವ ಜಯತೆ. ಯಾರು ತಪ್ಪಿತಸ್ಥರು ಇದ್ದಾರೆ ಬಿಡೋವಾಗಿಲ್ಲ. ಸಮೀರ್ ಅಂತಕ್ಕಂಥವ್ರು ಅರೆಸ್ಟ್ ಮಾಡಿಲ್ಲ, ಚಾರ್ಜ್ ಶೀಟ್ ಅಲ್ಲಿ ಸೇರಿಸಿಲ್ಲ. ಬುರುಡೆ ಗ್ಯಾಂಗ್ಗೆ ಶಾಕ್ ಕೊಟ್ಟ ಎಸ್ಐಟಿ. ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ಜಟಾಪಟಿ.
ಪವಿತ್ರ ಕ್ಷೇತ್ರ ಧರ್ಮಸ್ಥಳ ವಿರುದ್ಧ ನಡೆದಂತಹ ಮಹಾಪಿತೂರಿ ಎಸ್ಐಟಿ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಬಯಲು ಮಾಡಿದೆ. ತಿಮರೋಡಿ ಸಾರಥ್ಯದ ಬುರುಡೆ ಗ್ಯಾಂಗ್ ಮಸಲತ್ತು ಅನಾವರಣವಾಗಿದೆ. ಚೆನ್ನಯ್ಯನ ನೌಟಂಕಿ ಆಟವನ್ನು ಕೂಡ ರಿಪಬ್ಲಿಕ್ ಕನ್ನಡ ಮೊದಲು ತೆರೆದಿಟ್ಟಿತ್ತು. ಇಲ್ಲದ ಮಗಳ ಸೃಷ್ಟಿಕರ್ತೆ ಸುಜಾತ ಬಣ್ಣ ಬಯಲು ಮಾಡಿತ್ತು. ರಿಪಬ್ಲಿಕ್ ಕನ್ನಡದ ಡೇರಿಂಗ್ ರಿಪೋರ್ಟ್ಗೆ ನಾಡಿನ ಸಮಸ್ತ ಜನರು ಬಹುಪರಾಗ್ ಹೇಳ್ತಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ನಿಶ್ಚಿತ. ನನಗೆ ಗೊತ್ತಿರೋ ಮಾಹಿತಿ ಗೊತ್ತಿತ್ತು, ಧರ್ಮಸ್ಥಳದ ಇತಿಹಾಸ ಗೊತ್ತಿತ್ತು. ಅವರು ಯಾವುದು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಗೊತ್ತಿತ್ತು. ಆ ವಿಚಾರದಿಂದ ಧೈರ್ಯದಿಂದ ನಾನು ವಿಚಾರವನ್ನ ಹೇಳಿದೆ. ಈಗ ಕಾಪಿ ನಿಮ್ಗೆ ಗೊತ್ತಾಗಿದೆ. ನಾನಿನ್ನ ಓದಿಲ್ಲ, ನನಗಿನ್ನ ಅದು ಗೊತ್ತಿಲ್ಲ. ಸರ್ಕಾರ ಏನ್ ಕ್ರಮ ಕೈಗೊಳ್ಳಬೇಕು, ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಷಡ್ಯಂತ್ರದ ಸೂತ್ರಧಾರನನ್ನ ಬಂಧಿಸಬೇಕು. ಸೂತ್ರಧಾರ ಅವನ್ನ ಯಾರು ಅಂತ ಎಸ್ಐಟಿ ಅವರು ತನಿಖೆ ಮಾಡಬೇಕು, ಬಂಧಿಸಬೇಕು, ಜೈಲಿಗೆ ಕಟ್ಟಬೇಕು. ಈ ತರ ಮುಂದೆ ಯಾವುದೇ ಹಿಂದೂ ದೇವಸ್ಥಾನಗಳಿಗೆ ಈ ತರ ಅಪಚಾರ ಮಾಡುವಂತದ್ದು ನಿರಂತರ ಮಾಡ್ಬಿಟ್ಟಿದ್ದಾರೆ. ಧರ್ಮಸ್ಥಳ ಆಯ್ತು, ತಿರುಪತಿ ಆಯ್ತು, ಅಯ್ಯಪ್ಪ ಸ್ವಾಮಿ ಆಯ್ತು, ಶನಿ ಸಿಂಗಾಪುರ ಆಯ್ತು, ಹಳ್ಳಿ ದೇವರುಗಳಿಗೆಲ್ಲ ಬಂದ್ಬಿಡ್ತಾರೆ. ಶಬರಿಮಲೆ ರೀತಿ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ. ಇದೇ ರಿಪೋರ್ಟ್ ನ ಮೊದಲೇ ಹೇಳಿದ್ವಿ ವಿಧಾನಸಭೆ. ಇದು ಎಲ್ಲಾ ವ್ಯವಸ್ಥಿತವಾಗಿ ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮೇಲೆ ಯಾವ ರೀತಿ ಕೆಲವೊಂದು ಹೆಣ್ಮಕ್ಕಳನ್ನು ಉಪಯೋಗ ಮಾಡ್ಕೊಂಡು ಇದು ಮಾಡಿದ್ರು, ಅಪವಿತ್ರ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಶನಿ ಸಿಗ್ನಾಪುರದಲ್ಲಿ ಏನೋ ಒಂದು ಅಪವಿತ್ರ ಮಾಡ್ಲಿಕ್ಕೆ ಪ್ರಯತ್ನ, ಅದೇ ದಾರಿಯಲ್ಲಿ ತಿರುಪತಿಯಲ್ಲಿ ಇದರದನ್ನ ಹಾಕುವಂತದ್ದು ಏನು ಮಾಡಿದ್ದಾರೆ. ಆ ರೀತಿ ವ್ಯವಸ್ಥಿತವಾಗಿ ಧರ್ಮಸ್ಥಳನು ಒಂದು ಟಾರ್ಗೆಟ್ ಇದೆ. ಸತ್ಯಮೇವ ಜಯತೆ ಎಂದ ಸಿಟಿ ರವಿ. ಬುರುಡೆ ಗ್ಯಾಂಗ್ ರೋಚಕ ಸ್ಟೋರಿ. ಅದರಲ್ಲಿ ಕಂಡದ್ದೆಲ್ಲ ಆಗದು ನೋಡಿದಾಗ ಖಳನಾಯಕರೇ ಹೀರೋಗಳಾಗ್ಬಿಟ್ಟಿದ್ರು, ಹೀರೋಗಳು ಖಳನಾಯಕರಾಗ್ಬಿಟ್ಟಿದ್ರು. ಒಂದು ಧಾರ್ಮಿಕ ಶ್ರದ್ಧೆ, 7-8 ತಲೆಮಾರುಗಳ ಶ್ರದ್ಧೆ ಅದು ಧರ್ಮಸ್ಥಳದ ಬಗ್ಗೆ ನಮ್ಮ ಪೂರ್ವಿಕರು ಹೊಂದಿರೋದು. ಇವತ್ತು ನೆನ್ನೆ ಅಲ್ಲ, 7-8 ತಲೆಮಾರುಗಳು ಆ ಶ್ರದ್ಧೆಯನ್ನ ಅನುಮಾನ ಹುಟ್ಟಾಕಿ ಅಲುಗಾಡಿಸೋ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟೋ ಜನ ನನ್ನೇ ಕೇಳಿದ್ದಾರೆ, ಏನ್ ಮಾರಾಯ ಧರ್ಮಸ್ಥಳದ್ದು ಅಂತ ಕೇಳಿದ್ದಾರೆ. ಷಡ್ಯಂತ್ರದ ಹಿಂದಿರೋದೆ ರಾಹುಲ್ ಸೆಂಥಿಲ್. ರಾಹುಲ್ ಗಾಂಧಿ ಅಂಡ್ ಅವ್ರದ ಲೆಫ್ಟಿಸ್ಟ್ ಟೀಮು ಇದ್ರ ಹಿಂದಿದ್ರು ಅಂತ ಶಕ್ತಿ. ಆ ಸೆಂಥಿಲ್ ಅಂತಿನ ಹಿಂದೆ ನಮ್ಮ ಮಂಗಳೂರಲ್ಲಿ IAS ಅಧಿಕಾರಿ ಆಗಿದ್ರು. ಈಗ ತಮಿಳುನಾಡಿನಿಂದ ರಾಜ್ಯಸಭಾ MP ಏನಾಗಿದ್ದಾರೆ. ಅವರು ಇವರಿಗೆ ಕರೆದು ಮೀಟಿಂಗ್ ಮಾಡಿದ್ದಾರೆ. ಎಲ್ಲರಿಗೂ ಗೊತ್ತಿದ್ದಂತ ವಿಷಯ. ಇವತ್ತಾದ್ರ ಅವ್ರು ಅಲ್ಲಿ ಡೆಲ್ಲಿಗೆ ಹೋಗಿದ್ದು ಪ್ರೂಫ್ ಐತಿ, ಇವ್ರ ಜೊತೆ ಮೀಟಿಂಗ್ ಮಾಡಿದಂತದೈತಿ. ಇದನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದಂತ ಮನುಷ್ಯ ಅವರು. ಆ ಸೆಂಥಿಲ್ ಯಾರು ಮಾತು ಕೇಳ್ತಾರ? ಸಮೀರ್ ಹೆಸರನ್ನು ಚಾರ್ಜ್ ಶೀಟ್ ನಲ್ಲಿ ಸೇರಿಸಿ ಆ ಕೇಸಲ್ಲಿ ಸೇರಿಸಬೇಕು. ಉದಾಹರಣೆಗೆ ಸಣ್ಣದು ಹೇಳ್ತೀನಿ, ಸಮೀರ್ ಅಂತಕ್ಕಂಥವನು ಯೂಟ್ಯೂಬ್ ಮುಖಾಂತರ ಫಸ್ಟ್ ಪ್ರಾರಂಭ ಮಾಡಿದ್ದೆ ಅವನು ಹೇಳಿದಂತ ರೀತಿ, ಅದ್ಭುತವಾಗಿ ಮಾತಾಡ್ತಕ್ಕಂಥದ್ದು, 100 ಜನ ಹೆಣ್ಣು ಮಕ್ಕಳ ಕೊಲೆ ಆಗಿದೆ ಅಂತ ಕೇಳಿ ಶುರು ಮಾಡಿದ್ದೆ ಅವನು ಅಲ್ಲಿಂದ. ಅದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಚಾನೆಲ್ ಕೂಡ ಬಂತು. ಜನಗಳಿಗೆ ಆವಾಗಿ ಅನಿಸ್ತು ಧರ್ಮಸ್ಥಳದ ಮೇಲೆ ಅಪನಂಬಿಕೆ, ಅಗೌರವ ಬರೋ ರೀತಿಯಲ್ಲಿ ಮಾಡ್ತಕ್ಕಂಥ ವ್ಯಕ್ತಿ. ಅವನ ಮೇಲೆ ಇವತ್ತವರೆಗೂ ಕೂಡ ನೀವು ಅರೆಸ್ಟ್ ಮಾಡಿಲ್ಲ, ಚಾರ್ಜ್ ಶೀಟ್ ಅಲ್ಲಿ ಸೇರಿಸಿಲ್ಲ. ಎಸ್ಐಟಿ ಪ್ರಾಥಮಿಕ ವರದಿಯಲ್ಲಿ ಷಡ್ಯಂತ್ರ ಸಾಬೀತು ಆಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಪ್ರಣಬ್ ಮೊಹಾಂತಿ ಭೇಟಿ ಮಾಡಿ ಚರ್ಚಿಸಿದ್ದಾರೆ. ಸಿಎಂಗೂ ಪರಮೇಶ್ವರ್ಗೂ ಮಾಹಿತಿ ಕೂಡ ನೀಡಿದ್ದಾರೆ. ಬುರುಡೆ ಗ್ಯಾಂಗ್ ಕರಾಮತ್ತು ಬೀದಿಗೆ ಬಿದ್ದಿದ್ದು ಕತೆಗಾರರಿಗೆ ಉರುಳಾಗಿರುವುದಂತೂ ಖಂಡಿತ ನಿಜ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.